ನಮಸ್ಕಾರ. RJ ಸ್ಮೈಲಿ ಶ್ವೇತಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನವರಾತ್ರಿಯ ಶುಭಾಶಯಗಳು. ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಶಕ್ತಿ ದೇವಿಯ ಪೂಜೆ ಇವತ್ತಿಗೆ ಮೀಸಲಾಗಿತ್ತು. ಆದಿಶಕ್ತಿ, ಜಗನ್ಮಾತೆ, ಪರಮಾತ್ಮೆ, ದುರ್ಗೆ, ಕಾಳಿ ಹೀಗೆ ನಾನಾ ದೇವಿಯ ಒಂದು ವಿಶೇಷವಾದಂತಹ ರೂಪವನ್ನು ನಾವು ನವರಾತ್ರಿಯಲ್ಲಿ ನೋಡಬಹುದು. ಮಹಾಕಾಳಿಯಾಗಿ, ಮಹಾದುರ್ಗೆಯಾಗಿ, ಸರಸ್ವತಿಯಾಗಿ, ಲಕ್ಷ್ಮಿಯಾಗಿ ನಾವು ಆಕೆಯನ್ನ ಆರಾಧಿಸ್ತಾ ಹೋಗ್ತೀವಿ. ಇವತ್ತು 3ನೇ ದಿನ ತಿಥಿ ತದಿಗೆ ಚಂದ್ರಘಂಟಾ ದೇವಿಯನ್ನ ನಾವಿವತ್ತು ಸ್ಮರಿಸೋಣ. ಆದಿಲಕ್ಷ್ಮೀ ಜಗನ್ಮಾತರಂಭಾವಯೇ. ಹಿಂದಿನ ರೀಲ್ಗಳಲ್ಲಿ ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಶೈಲಪುತ್ರಿ ಅನ್ನುವಂತಹ ಹೆಸರು ಹೇಗೆ ಬಂತು ಅಥವಾ ಬ್ರಹ್ಮಚಾರಿಣಿ ಅನ್ನುವಂತಹ ಹೆಸರು ಹೇಗೆ ಬಂತು ಅಂತ. ಇನ್ನು ಬ್ರಹ್ಮಚಾರಿಣಿಯ ಕಥೆಯ ಮುಂದುವರೆದ ಭಾಗವೇ ಚಂದ್ರಘಂಟ ಅನ್ನುವಂತಹ ಹೆಸರು ಹೇಗೆ ಬಂತು ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಬ್ರಹ್ಮಚಾರಿಣಿಯ ರೂಪದಲ್ಲಿ ಪಾರ್ವತಿ ದೇವಿಯು ಶಿವನನ್ನ ತಪಸ್ಸು ಮಾಡ್ತಾಳೆ. ಘೋರವಾದ ತಪಸ್ಸಿನಿಂದ ಶಿವನನ್ನ ಒಲಿಸ್ಕೊಳ್ತಾಳೆ. ಶಿವನ ಮದುವೆಗೆ ಕೂಡ ಸಜ್ಜಾಗತ್ತೆ. ಪಾರ್ವತಿ ದೇವಿಯ ತಂದೆ ಹಿಮವತ್ ರಾಜ ಮತ್ತು ಮೈನಾ ದಂಪತಿಗಳು ಮೆರವಣಿಗೆಯಲ್ಲಿ ಈಶ್ವರನನ್ನ ಕರೆತರಬೇಕು ಅಂತ ಹೋಗ್ತಾರೆ. ಆದರೆ ಅಲ್ಲಿ ಆಗೋದೇ ಬೇರೆ. ಮೆರವಣಿಗೆ ಮಾಡುವಂತಹ ಸಂದರ್ಭದಲ್ಲಿ ಈಶ್ವರ ಬಹಳ ವಿಚಿತ್ರವಾದ ರೂಪದಲ್ಲಿ ಬರ್ತಾನೆ. ಘೋರವಾದ ಕಪ್ಪು ಬಣ್ಣವನ್ನ ಧರಿಸಿರ್ತಾನೆ. ಕತ್ತಿನ ಸುತ್ತ ಭಯಂಕರವಾದಂತಹ ಹಾರವನ್ನ ಹಾಕೊಂಡಿರ್ತಾನೆ. ಗಣಗಳನ್ನ, ರಾಕ್ಷಸಗಳನ್ನ, ಜೊತೆಗೆ ಮಹರ್ಷಿಗಳನ್ನ ಕೂಡ ಸೇರಿ ಸಮೇತವಾಗಿ ಮೆರವಣಿಗೆಯಲ್ಲಿ ಬರ್ತಾರೆ. ಈ ಒಂದು ದೃಶ್ಯನ ಬಂದಂತಹ ಅತಿಥಿಗಳು ನೋಡಿ ಗಾಬರಿಗೊಳ್ತಾರೆ. ಅಷ್ಟೇ ಅಲ್ಲದೆ ಪಾರ್ವತಿ ದೇವಿಯ ತಾಯಿ ಮೈನಾದೇವಿ ಕೂಡ ತಲೆ ಸುತ್ತಿ ಬೀಳ್ತಾಳೆ. ಆಗ ಈಶ್ವರನಿಗೆ ಎಲ್ಲಿ ಮುಜುಗರವಾಗ್ಬಿಡುತ್ತೋ ಅನ್ನುವಂತಹ ನಿಟ್ಟಿನಲ್ಲಿ ಪಾರ್ವತಿ ಒಂದು ಹೆಜ್ಜೆಯನ್ನ ಮುಂದೆ ತಗೊಂಡು ಚಂದ್ರಘಂಟೆಯಾಗಿ ನಿಲ್ತಾಳೆ. ಅಂದ್ರೆ ಅವಳ ಆಕಾರ ಕೂಡ ಈಶ್ವರನ ಆಕಾರಕ್ಕೆ ಅಥವಾ ಸ್ವರೂಪಕ್ಕೆ ಸರಿ ಹೋಗೋ ರೀತಿಯಲ್ಲಿ ಆಕೆ ಅವಳನ್ನ ಪರಿವರ್ತನೆಗೊಳ್ತಾಳೆ. ಆಗ ಈ ಜೋಡಿ ಎಂಥ ಅದ್ಭುತವಾಗಿದೆ ಅಂತ ಬಂದವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಚಂದ್ರಘಂಟ ಅನ್ನುವಂಥ ಹೆಸರು ಆಕೆಗೆ ಬರುತ್ತೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ರಾಕ್ಷಸರ ಸಂಹಾರಕ್ಕಾಗಿ ಚಂದ್ರಘಂಟ ರೂಪವನ್ನ ತಾಳಿರ್ತಾಳೆ. ಇದರಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರರ ಶಕ್ತಿನೂ ಅಡಗಿರುತ್ತೆ. ಖಂಡಿತ ಹೌದು. ಈ ತಾಯಿ ಕೈಯಲ್ಲಿ ಖಡ್ಗ, ತ್ರಿಶೂಲ, ಬಿಲ್ಲು, ಗದೆಯನ್ನು ಕೂಡ ಹಿಡಿದಿರ್ತಾಳೆ. ಅಷ್ಟೇ ಅಲ್ಲದೆ ಅರ್ಧಚಂದ್ರನು ಘಂಟಾ ರೂಪದಲ್ಲಿ ಇವರ ಹಣೆಯ ಮೇಲೆ ಕುಳಿತಿರ್ತಾನೆ. ಹೌದು. ಇನ್ನು ಈ ತಾಯಿಗೆ ಪೂಜೆ ಮಾಡಬೇಕು ಅಂದ್ರೆ ಸಂಪಿಗೆ ಹೂವು ತುಂಬಾ ಶ್ರೇಷ್ಠವಾದದ್ದು ಅಂತ ನಂಬಲಾಗುತ್ತೆ. ಇನ್ನು ಸಂಪಿಗೆ ಹೂವಿನ ಜೊತೆಗೆ ಸ್ಯಾಟರ್ನ್ ಅಥವಾ ಶನಿ ದೋಷ ಯಾರ್ಯಾರಿಗಿರುತ್ತೋ ಚಂದ್ರಘಂಟೆಯನ್ನ ಪೂಜಿಸೋದ್ರಿಂದ ಶನಿ ದೋಷ ಕಡಿಮೆ ಆಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಇನ್ನು ಚಂದ್ರಘಂಟೆಯ ಒಂದು ಮಂತ್ರ ಯಾವುದು ನೋಡೋಣ ಬನ್ನಿ. ಪಿಂಡ ಜಪ್ರವರಾರೂಢ ಚಂಡ ಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ. ಇವತ್ತಿನ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ನಾಳೆ ಮತ್ತೆ ಸಿಗೋಣ RJ ಸ್ಮೈಲಿ ಶ್ವೇತಾ ಚಾನೆಲ್ನಲ್ಲಿ. ಅಲ್ಲಿವರೆಗೂ ನಮಸ್ಕಾರ.